ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಅಮೆರಿಕಾದ ಪಾಲಿಗೆ ಸುಲಭದ ತುತ್ತಲ್ಲ. ಇರಾನ್ನ ಸೈನಿಕರು ಸಾಯೋದಕ್ಕೆ ಸಿದ್ಧರಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅಮೆರಿಕಾಗೆ ಇದು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಈ ಯುದ್ಧ ಹೆಚ್ಚು ದಿನಗಳ ಕಾಲ ಸಾಗಬಹುದು ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದವರು ಭಾರತದ ರಾನ ಮಾಜಿ ಮುಖ್ಯಸ್ಥ ವಿಕ್ರಮ್ ಸೂದ್. ಇಲ್ಲಿ ಸೂದ್ ಹೇಳಿದ ವಿಚಾರವನ್ನ ಸೀರಿಯಸ್ ಆಗಿ ಅವತ್ತು ಯಾರು ತಗೊಳ್ಳಿಲ್ಲ. ಆದ್ರೆ ಈಗ ಯುದ್ಧ 2ನೇ ವಾರ ಕಳೆದು 3ನೇ ವಾರಕ್ಕೆ ಕಾಲಿಟ್ಟಿರೋ ಸಂದರ್ಭದಲ್ಲಿ ಮತ್ತೆ ಸೂದ್ ನೆನಪಾಗ್ತಾ ಇದ್ದಾರೆ. ಸೂದ್ ಅವರ ಜೊತೆ ಇರಾನ್ನ ಮಾಜಿ ಮುಖ್ಯಸ್ಥ ಜಾಫರ್ ಕೂಡ ಕಣ್ಣು ಮುಂದೆ ಬರ್ತಾ ಇದ್ದಾರೆ. ಇಲ್ಲಿ ಸೂದ್ ಹೇಳಿದ್ದಕ್ಕೂ ಆ ಜಾಫರ್ ಮಾಡಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇರಾಕನ್ನ ಕೇವಲ 27 ದಿನಗಳಲ್ಲಿ ಮಡಿಸಿ ಮೂಲೆಗಿಟ್ಟ ಅಮೆರಿಕಾಗೆ ಇರಾನ್ ಕಬ್ಬಿಣದ ಕಡಲೆ ಆಗ್ತಾ ಇರೋದಾದ್ರೂ ಹೇಗೆ? ಇರಾನ್ ಮಾಡಿಕೊಂಡಿರೋ ಮೊಸೈಕ್ ಡಿಫೆನ್ಸ್ ಡಾಕ್ಟ್ರಿನ್ ಅಂದರೆ ಏನು? ಅದನ್ನು ಹೊಡೆಯೋದಕ್ಕೆ ಇಸ್ರೇಲ್ ಮತ್ತು ಅಮೆರಿಕಾಗಳಿಗೆ ಕಷ್ಟ ಆಗ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಅಮೆರಿಕಾಗಳು ಇರಾನ್ ಮೇಲೆ ಭಾರಿ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇವೆ. ಅಲ್ಲಿನ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳನ್ನು, ಮಿಲಿಟರಿ ಬೇಸ್ಗಳನ್ನು, ಮಿಸೈಲ್ ಹಾಗೂ ಡ್ರೋನ್ ಲಾಂಚಿಂಗ್ ಪ್ಯಾಡ್ಗಳನ್ನು ಹೊಡೆದು ಹಾಕಿವೆ. IRGC ಬಸೀಸ್ ಪಡೆಗಳ ನೆಲೆಗಳನ್ನು ನಾಶ ಮಾಡಿವೆ. ಇಷ್ಟಾದರೂ ಇರಾನ್ನಲ್ಲಿ ಬಗ್ತಾ ಇಲ್ಲ. ಕಳೆದ 15 ದಿನಗಳಿಂದ ದಾಳಿಗಳನ್ನು ಮಾಡಿದರೂ ಇರಾನನ್ನು ಮಣಿಸೋದಕ್ಕಾಗ್ತಾ ಇಲ್ಲ. ಹಾಗಂತ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ದಾಳಿಗಳು ಪ್ರಬಲವಾಗಿಲ್ಲ ಅಂತೇನೂ ಅಲ್ಲ. ಬದಲಾಗಿ ಇರಾನ್ ಮಾಡಿಕೊಂಡಿರೋ ಮಿಲಿಟರಿ ವ್ಯವಸ್ಥೆ ಈಗ ಅಮೆರಿಕಾಗೆ ದೊಡ್ಡ ಸವಾಲಾಗ್ತಾ ಇದೆ. ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಈ ಜಗತ್ತಲ್ಲಿ ಹೆಚ್ಚು ಯುದ್ಧಗಳನ್ನು ಮಾಡಿರುವ ದೇಶಗಳು ಅಂತ ನಾವು ಪಟ್ಟಿ ಮಾಡಿದರೆ ಅಲ್ಲಿ ನಮ್ಮ ಕಣ್ಣಿಗೆ ಪ್ರಮುಖವಾಗಿ ಕಾಣಿಸ್ಕೊಳ್ಳೋದು ಯುರೋಪಿಯನ್ ದೇಶಗಳು, ಜಪಾನ್, ಉತ್ತರ ಹಾಗೂ ದಕ್ಷಿಣ ಕೊರಿಯಾಗಳು, ಅಮೆರಿಕ, ಇಸ್ರೇಲ್, ಇರಾಕ್, ಭಾರತ ಮತ್ತು ಪಾಕಿಸ್ತಾನಗಳು. ಇಲ್ಲಿ ಯುದ್ಧ ಮಾಡಿರೋ ದೇಶಕ್ಕೆ ಒಂದಷ್ಟು ಅನುಭವಗಳಿರುತ್ತವೆ. ಆ ಅನುಭವಗಳು ಮುಂದಿನ ಯುದ್ಧಗಳಲ್ಲಿ ತಮ್ಮ ದೇಶವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ದಾರಿಯನ್ನು ತೋರಿಸ್ತಾ ಇರುತ್ತವೆ. ಇನ್ನು ಕೆಲವರು ಇರ್ತಾರೆ, ಅವರು ಬೇರೆಯವರ ಯುದ್ಧಗಳನ್ನು ನೋಡಿ ಕೂಡ ಒಂದಷ್ಟು ಪಾಠಗಳನ್ನು ಕಲಿತಾ ಇರ್ತಾರೆ. ಮತ್ತೆ ಕೆಲವರು ಇರ್ತಾರೆ, ಅವರು ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ದಾಳಿ ಮಾಡೋದಿಲ್ಲ ಅನ್ನೋ ನಂಬಿಕೆಯ ಮೇಲೆ ಯುದ್ಧ ತಂತ್ರಗಳನ್ನು ಕಲಿಯೋದ್ರಿಂದ ದೂರಾನೇ ಉಳಿದು ಬಿಡ್ತಾರೆ. ಇನ್ನು ಇದರಲ್ಲಿ ನಾವು ಭಾರತವನ್ನು ಗಮನಿಸಿದರೆ ಭಾರತ ಕಲಿಯೋದರಲ್ಲಿ ತುಂಬಾನೇ ಮುಂದಿದೆ. ಅವರು ಕೇವಲ ತಮ್ಮ ಯುದ್ಧಗಳಿಂದ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶಗಳು ಮಾಡೋ ಯುದ್ಧಗಳನ್ನು ನೋಡಿ ಕೂಡ ಸಾಕಷ್ಟು ಕಲ್ತಿದ್ದಾರೆ. ಹೀಗಾಗಿನೇ ಆಪರೇಷನ್ ಸಿಂಧೂರನ್ನು ಭಾರತ ಕೇವಲ 4 ದಿನದಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗಿದ್ದು ಮತ್ತು ಆಪರೇಷನ್ ಸಿಂಧೂರ್ ಅನ್ನೋದು ಯುದ್ಧಗಳ ಇತಿಹಾಸದಲ್ಲಿ ಒಂದು ಮರೆಯಲಾಗದ ಅಧ್ಯಾಯವಾಗಿದ್ದು, ಹಾಗೆ ಇನ್ನು ಮುಂದೆ ಮಿಲಿಟರಿ ಕಾಲೇಜುಗಳಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಪಾಠಗಳನ್ನು ಮಾಡೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಅಮೆರಿಕ ಕೂಡ ಯುದ್ಧಗಳಿಂದ ಸಾಕಷ್ಟು ಪಾಠ ಕಲಿತಿದೆ. ಅವರು ನೇರ ಯುದ್ಧಗಳನ್ನು ಮಾಡಿದ್ದಾರೆ, ಪ್ರಾಕ್ಸಿ ವಾರನ್ನು ಮುನ್ನಡೆಸಿದ್ದಾರೆ. ಆಫ್ಘನಿಸ್ತಾನ ಹಾಗೂ ವಿಯೆಟ್ನಾಂ ಅಲ್ಲಿ ಅಮೆರಿಕಾದಿಂದ ವಧೆಗಳು, ಅನುಭವಿಸಿದ ಸೋಲುಗಳು ಅವರಿಗೆ ಸಾಕಷ್ಟು ಪಾಠಗಳನ್ನು ಕಲಿಸಿವೆ. ಇನ್ನು ಇಸ್ರೇಲ್ ಅರಬರ ವಿರುದ್ಧ ಮಾಡಿದ ಎಲ್ಲ ಯುದ್ಧಗಳಲ್ಲೂ ಗೆದ್ದಿದೆ. ಹೆಜ್ಬುಲ್ಲಾದಂತಹ ಪಡೆಗಳ ವಿರುದ್ಧ ಅವರಿಗೆ ಸಂಪೂರ್ಣ ಜಯ ಸಿಗದೇ ಇರಬಹುದು, ಆದರೆ ದಿನನಿತ್ಯ ಸಂಘರ್ಷವನ್ನೇ ನೋಡ್ತಾ ಇರೋ ಇಸ್ರೇಲ್ ಕೂಡ ಸೋಲು ಮತ್ತು ಗೆಲುವುಗಳಿಂದ ಸಾಕಷ್ಟು ಪಾಠಗಳನ್ನು ಕಲಿತಿದೆ. ಇಲ್ಲಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇರಾನ್ ಇದೆಯಲ್ಲ, ಇದು ಅಮೆರಿಕಾದ ಈ ಹಿಂದಿನ ದಾಳಿಗಳು ಹಾಗೂ ತಾನು ಮಾಡಿದ ಒಂದೇ ಒಂದು ದೀರ್ಘಕಾಲೀನ ಯುದ್ಧದಿಂದ ಸಾಕಷ್ಟನ್ನು ಕಲ್ತ್ಕೊಂಡಿದೆ. ಇಲ್ಲಿ ಕಲ್ತಿರೋದನ್ನು ತನ್ನ ನೆಲದಲ್ಲಿ ಅಳವಡಿಸಿದೆ. ಹೀಗಾಗಿನೇ ಇವತ್ತು ಇರಾನ್ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗಳಿಗೆ ಬಗ್ಗದೆ ನಿಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಹುಶಃ ಇದೆಲ್ಲ ಗೊತ್ತಿರೋದ್ರಿಂದಲೇ ಭಾರತದ ಮಾಜಿ ರಾ ಅಧಿಕಾರಿ ವಿಕ್ರಮ್ ಸೂದ್ ಇರಾನ್ ಅಮೆರಿಕಾಗೆ ಸುಲಭವಾಗಿ ಬಗ್ಗೋದಿಲ್ಲ ಅಂತ ಹೇಳಿದ್ರೋ ಏನೋ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಇರಾನ್ ಇನ್ನಷ್ಟು ದಿನಗಳ ಕಾಲ ಈ ಹೋರಾಟವನ್ನು ಮುನ್ನಡೆಸುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇದಕ್ಕೆಲ್ಲ ಕಾರಣ ಮೊಸೈಕ್ ಡಿಫೆನ್ಸ್ ಡಾಕ್ಟ್ರಿನ್ ಹಾಗೂ ಅದರ ಮಾಸ್ಟರ್ ಮೈಂಡ್ ಮೊಹಮ್ಮದ್ ಅಲಿ ಜಾಫರ್. ಗೆಳೆಯರೆ, ಈ ಅಲಿ ಜಾಫರ್ IRGC ಅಧಿಕಾರಿ. ಈ ಪಡೆಯಲ್ಲಿ ಹಂತ ಹಂತವಾಗಿ ಮೇಲೆ ಬಂದ ಜಾಫರ್ 2007ರಿಂದ IRGC ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. ಈ ಹಂತದಲ್ಲೇ ಅವರು ಇರಾನ್ನ ಸೇನೆಯಲ್ಲಿ ಬಹುದೊಡ್ಡ ಬದಲಾವಣೆಗಳನ್ನು ತಂದಿತ್ತು. ಅಲ್ಲಿ ಏನಾಗಿತ್ತು, ಇರಾಕ್ ಯುದ್ಧ ಆಯ್ತಲ್ಲ, ಆಗ ಜಾಫರ್ ಕೂಡ ಸೇನೆಯಲ್ಲಿದ್ದರು. ಅಲ್ಲಿ ಇರಾಕ್ನ ತಂತ್ರಗಳು ಹಾಗೂ ಅದಕ್ಕೆ ಇರಾನ್ನ ಪಡೆಗಳು ಮಾಡಿಕೊಂಡ ಪ್ರತಿತಂತ್ರಗಳನ್ನು ಜಾಫರ್ ಕಣ್ಣಾರೆ ಕಂಡಿದ್ರು. ಆ ಯುದ್ಧದ ನಂತರವೂ ಜಾಫರ್ IRGCಲಿ ಕೆಲಸ ಮಾಡ್ತಿದ್ರಲ್ಲ, ಆಗ ಕೂಡ ಜಾಗತಿಕವಾಗಿ ನಡೆದ ಒಂದಷ್ಟು ಯುದ್ಧಗಳನ್ನು ಅಧ್ಯಯನ ಮಾಡ್ತಾ ಹೋದ್ರು. ಹಾಗೆ 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡ್ತು. ಆ ಸಂದರ್ಭದಲ್ಲಿ ಕೂಡ ಯುದ್ಧದ ಪ್ರತಿಯೊಂದು ಮಜಲುಗಳನ್ನು ಜಾಫರ್ ತಿಳ್ಕೋತಾ ಹೋದ್ರು. ಹಾಗೆಯೇ ಆ ಯುದ್ಧ ಹೇಗೆ ಶುರುವಾಯಿತು, ಹೇಗೆ ಮುಗೀತು,
ಇರಾಕ್ನ ಬಲಿಷ್ಠ ಪಡೆಗಳನ್ನೇ ಹೇಗೆ ಅಮೆರಿಕ ಸೋಲಿಸ್ತು ಅನ್ನೋದನ್ನ ಹತ್ತಿರದಿಂದ ಕಂಡ ಜಾಫರ್ ಈ ತಪ್ಪುಗಳು ಇರಾನ್ ಮೇಲೆ ಶತ್ರುಗಳು ದಾಳಿ ಮಾಡಿದಾಗ ಆಗಬಾರ್ದು ಅಂತ ಒಂದಷ್ಟು ಯೋಚಿಸೋದಕ್ಕೆ ಶುರು ಮಾಡಿದರು. ಅದರಲ್ಲೂ ಜಾಫರ್ ಅವತ್ತಿಗೇನೆ ಇಸ್ಲಾಮಿಕ್ ರೆಜಿಮ್ಗಿದ್ದ 2 ಥ್ರೆಟ್ಗಳನ್ನು ಗುರುತಿಸಿದ್ರು. ಅದರಲ್ಲಿ ಮೊದಲನೇದು ಅಮೆರಿಕ ಆಗಿತ್ತು, ಎರಡನೆಯದ್ದು ಇಸ್ರೇಲೇ ಆಗಿತ್ತು. ಯಾಕೆಂದ್ರೆ ಈ ಇರಾನ್ನ ಕಣಕಣದಲ್ಲಿ ಇಸ್ರೇಲ್ ವಿರುದ್ಧದ ದ್ವೇಷ ಆಯಿತು. ಹೀಗಾಗಿ ಇವತ್ತಲ್ಲ ನಾಳೆ ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅನ್ನೋದು ಇರಾನ್ಗೆ ಗೊತ್ತಿತ್ತು. ಹೀಗಾಗಿ ಶತ್ರುಗಳು ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾಕ್ ಪಡೆಗಳು ಒಪ್ಪಿಕೊಂಡ ಹಾಗೆ ಸುಲಭವಾಗಿ ಒಪ್ಕೋಬಾರ್ದು. ಹಾಗೆ ಇರಾನ್ನ ಒಳಗೆ ಕೂಡ ರೆಜಿಮ್ ವಿರುದ್ಧದ ಷಡ್ಯಂತ್ರಗಳು ನಡೆದ್ರೆ ಅದನ್ನ ನಿಭಾಯಿಸುವ ಬಗ್ಗೆ ಒಂದಷ್ಟು ತಂತ್ರಗಾರಿಕೆಯು ನಮ್ಮ ಹತ್ರ ಇರಬೇಕು ಅಂತ ಜಾಫರ್ ಅಂದ್ಕೊಂಡ್ರು. ಅಲ್ಲಿ ಜಾಫರ್ ಒಂದು ಬ್ಲೂ ಪ್ರಿಂಟ್ ಅನ್ನ ಸಿದ್ಧಪಡಿಸ್ತಾರೆ. ಅದೇ ಇವತ್ತು ಇರಾನ್ ಅಳವಡಿಸಿಕೊಂಡಿರುವ ಮೊಸಾಯಿಕ್ ಡಿಫೆನ್ಸ್ ಡಾಕ್ಟ್ರಿನ್. ಅದನ್ನ ನೋಡಿದ ಮೇಲೆ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಕೂಡ ಖುಷಿ ಆದ್ರಂತೆ, ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡ್ತಾರೆ. ಸೊ 2010ರಲ್ಲಿ ಮೊಸಾಯಿಕ್ ಡಿಫೆನ್ಸ್ ಡಾಕ್ಟ್ರಿನ್ ಅನ್ನೋದು ಇರಾನ್ನಲ್ಲಿ ಜಾರಿಗೆ ಬಂತು. ಗೆಳೆಯರೆ, ಮೊಸಾಯಿಕ್ ಡಿಫೆನ್ಸ್ ಡಾಕ್ಟ್ರಿನ್ ಅಂದ್ರೆ ಬೇರೆನೇನೂ ಅಲ್ಲ, ಇರಾನ್ನ ಸೇನೆ ಹಾಗೂ IRGCಗಳನ್ನು ಬೇರೆ ಬೇರೆಯಾಗಿಯೇ ಇಡೋದು. ಅಲ್ಲಿ ಎರಡಕ್ಕೂ ಕೂಡ ಇಂಡಿಪೆಂಡೆಂಟ್ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡೋದು. ಹಾಗೆ ಸೇನೆಗಿಂತ ಹೆಚ್ಚಾಗಿ IRGCಯನ್ನು ಇರಾನ್ನ 31 ಪ್ರಾವಿನ್ಸ್ಗಳಲ್ಲಿ ನೆಲೆಗೊಳಿಸೋದು. 31 ಪ್ರಾವಿನ್ಸಲ್ಲಿರುವ ಪಡೆಗಳಿಗೆ ನಾಯಕ ಇರ್ತಾನಲ್ಲ, ಆ ಕಮಾಂಡರ್ ಯಾವುದೇ ಸಂದರ್ಭದಲ್ಲಿ ತನ್ನದೇ ನಿರ್ಧಾರಗಳನ್ನು ತಗೊಂಡು ಇರಾನ್ನ ಉಳಿಸುವ ಪ್ರಯತ್ನಗಳನ್ನು ಮಾಡಬಹುದು. ಇರಾನ್ನ ಒಳಿತಿಗಾಗಿ ಅವನು ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋ ಅವಕಾಶ ಇರುತ್ತೆ. ಅವನು ಸೆಂಟ್ರಲ್ ಕಮಾಂಡ್ನ ಆದೇಶಗಳಿಗಾಗಿ ಅಪ್ಪಣೆಗಳಿಗಾಗಿ ಕಾಯಬೇಕಾದ ಅಗತ್ಯ ಇರೋದಿಲ್ಲ. ಹಾಗೆ ಪ್ರತಿಯೊಂದು ಪ್ರಾವಿನ್ಸ್ಗೆ ಅಥವಾ ಪ್ರತಿಯೊಂದು ಗಡಿಗೂ ಸೇನೆ ತೆಹ್ರಾನ್ನಿಂದಲೇ ಹೋಗಬೇಕು ಅಂತಲೂ ಇಲ್ಲ. ಆಯಾ ಪ್ರಾಂತ್ಯಕ್ಕೆ ಅಂತಲೇ ವಿಶೇಷವಾಗಿ ಮಿಸೈಲ್ಗಳಿರುತ್ತವೆ, ಡ್ರೋನ್ಗಳು ಹಾಗೂ ಇನ್ನಿತರೆ ಮಿಲಿಟರಿ ಉಪಕರಣಗಳನ್ನು ಕೊಡಲಾಗುತ್ತೆ. ಪ್ರತಿ ಪ್ರಾಂತ್ಯದಲ್ಲೂ ಕೂಡ ಅದರದ್ದೇ ಆದ ಸ್ಪೆಷಲ್ ಫೋರ್ಸ್ಗಳಿರುತ್ತವೆ. ಎಲ್ಲ ರೀತಿಯ ಬಟಾಲಿಯನ್ನುಗಳು ಅಲ್ಲಿ ಕೂಡ ಇರುತ್ತವೆ. ಈ ಉಪಕರಣಗಳು ಹಾಗೂ ಸೇನೆಯ ಬಳಕೆಗೆ ಕೂಡ ಆ ಕಮಾಂಡರ್ಗಳು ಯಾವುದೇ ಸೆಂಟ್ರಲ್ ಆರ್ಡರ್ಗಳನ್ನು ಕಾಯಬೇಕಾದ ಅಗತ್ಯ ಇರೋದಿಲ್ಲ. ಸಮಸ್ಯೆ ಶುರುವಾಯ್ತಾ, ಕ್ಷಣ ಕೂಡ ಕಾಯ್ದೆ ತಕ್ಷಣ ಆಕ್ಷನ್ಗೆ ಇಳಿದು ಬಿಡೋದು ಅಂತಾರಲ್ಲ, ಆ ರೀತಿ ಪಡೆಗಳು ಕಾರ್ಯನಿರ್ವಹಿಸಬೇಕು. ಗೆಳೆಯರೆ, ಇದನ್ನು ಚೈನಾ ಕೂಡ ಮಾಡ್ಕೊಂಡಿದೆ. ಅವರು ತಮ್ಮ PLA ಇದೆಯಲ್ಲ, ಅದನ್ನು ಡಿವೈಡ್ ಮಾಡಿದ್ದಾರೆ. ಆಯಾ ಪ್ರಾಂತ್ಯಗಳಿಗೆ ಆಯಾ ಗಡಿಗಳಿಗೆ ಪ್ರತ್ಯೇಕವಾದ ಕಮಾಂಡ್ಗಳನ್ನು ರಚನೆ ಮಾಡಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಥಿಯೇಟರ್ ಕಮಾಂಡ್ ಅಂತ ಕರೀತಾರೆ. ಆ ಥರದ ಥಿಯೇಟರ್ ಕಮಾಂಡ್ಗಳನ್ನು ಇರಾನ್ ಕೂಡ ರಚನೆ ಮಾಡಿಕೊಳ್ತು. ಇನ್ನು ಆಂತರಿಕ ಸಮಸ್ಯೆಗಳನ್ನ, ದಂಗೆಗಳನ್ನ ನಿಭಾಯಿಸೋದಕ್ಕೆ, ಪ್ರತಿಭಟನೆಗಳನ್ನ ಮಟ್ಟ ಹಾಕೋದಿಕ್ಕೆ ಮಿಲಿಷಿಯಾ ಗ್ರೂಪ್ ಥರ ಇರೋ ಬಸೀಜ್ ಪಡೆಗಳನ್ನ ಬಳಸ್ಕೊಳ್ಳೋದಿಕ್ಕೆ ಈ ಜಾಫರ್ ಸಲಹೆ ಕೊಟ್ಟರು. ಹೀಗೆ ಪ್ರತಿ ಪ್ರಾಂತ್ಯದಲ್ಲೂ ಇರುವ ಪ್ರತಿ IRGC ತುಕಡಿ ಕೂಡ ಒಂದು ಸ್ವತಂತ್ರ ಸೇನೆಯ ಹಾಗೆ ಕೆಲಸ ಮಾಡುತ್ತೆ. ಅವರಿಗೆ ಯಾವುದೇ ನಿರ್ಬಂಧಗಳು, ಹೈಕಮಾಂಡ್ ಆರ್ಡರ್ಗಳು ಏನೂ ಇರದಂತೆ ನೋಡಿಕೊಳ್ಳಲಾಯಿತು. ಅದರಂತೆ IRGCಯನ್ನು ಇವತ್ತು ಇರಾನ್ನ ಅಷ್ಟೂ ಪ್ರಾಂತ್ಯಗಳಲ್ಲೂ ಕೂಡ ನಿಯೋಜಿಸಿದ್ದಾರೆ. ಇದೇ ಈಗ ಇರಾನ್ಗೆ ವರವಾಗಿ ಕಾಣ್ತಾ ಇರೋದು. ಅಷ್ಟೇ ಅಲ್ಲ, ಇಸ್ರೇಲ್ ಮತ್ತು ಅಮೆರಿಕಗಳು ಫೆಬ್ರವರಿ 28ನೇ ತಾರೀಕು ಖಮೇನಿಯನ್ನ ಹೊಡೆದು ಹಾಕಿದ ನಂತರ ಇಮ್ಮಿಡಿಯೇಟ್ ಆಗಿ ಇರಾನ್ ಸ್ಟ್ರೈಕ್ಗಳನ್ನು ಮಾಡಿತು. ಹಾಗೆ ತಮ್ಮ ಶತ್ರು ದೇಶಗಳು ಅಂದರೆ ಅಮೆರಿಕ ಜೊತೆ ಕೈ ಜೋಡಿಸುವ, ಅಮೆರಿಕದ ನೆಲೆಗಳಿಗೆ ಜಾಗ ಒದಗಿಸಿಕೊಡುವ ಇರಾಕ್, ಕುವೈತ್, ಬಹರೈನ್, ಕತಾರ್, UAE, ಸೌದಿ ಅರೇಬಿಯಾ, ಒಮನ್, ಜೋರ್ಡಾನ್ಗಳ ವಿರುದ್ಧ ಕೂಡ ನೇರ ದಾಳಿಗಳನ್ನು ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಕೂಡ ಅವರಿಗೆ ಮೊದಲೇ ಇತ್ತು. ಹಾಗೆಯೇ ಇಸ್ರೇಲ್ ಮೇಲೆ ಕೂಡ ದಾಳಿಗಳನ್ನು ಮಾಡಬೇಕು ಅನ್ನೋದನ್ನು IRGCಗೆ ಹೇಳಿಡಲಾಗಿತ್ತು. ಸೊ ಖಮೇನಿ ಮನೆ ಮೇಲೆ ದಾಳಿ ಆಗುತ್ತಿದ್ದಂತೆ ಅರಬ್ ದೇಶಗಳ ಪ್ರಮುಖ ನೆಲೆಗಳ ಏರ್ಪೋರ್ಟ್ಗಳು, ಹೋಟೆಲ್ಗಳು, ತೈಲ ಸಂಗ್ರಹಾಗಾರ, ರಿಫೈನರಿಗಳ ಮೇಲೆ IRGCಯ ತುಕಡಿಗಳು ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ವು. ಒಂದೇ ಬಾರಿ ದಾಳಿ ಶುರುವಾಯಿತು. ಎಲ್ಲ ಪ್ರಾಂತ್ಯಗಳಿಂದಲೂ ಅಲ್ಲಿನ ಡಿಸೆಂಟ್ರಲೈಸ್ಡ್ ಪಡೆಗಳು ಪ್ರತ್ಯೇಕವಾಗಿ ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ವು. ಹೀಗಾಗಿ ಆ ದಾಳಿ ತುಂಬಾನೇ ಬಲಿಷ್ಠವಾಗಿ ಕಾಣಿಸ್ತು. ಇನ್ನು ಇದರ ಜೊತೆ ಇರಾಕನ್ನು ಅಮೆರಿಕ ತುಂಬಾ ಸುಲಭವಾಗಿ ನುಂಗ್ ಹಾಕ್ತಲ್ಲ, ಹಾಗೆ ಇರಾನ್ಗೆ ಕೂಡ ಅಮೆರಿಕ ಬಂದು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ವಾ? ಗೆಳೆಯರೆ, ಇರಾನ್ನ ರಾಜಧಾನಿಯನ್ನ ಮುಟ್ಟಬೇಕು ಅಂದ್ರೆ ಒಂದು ಪರ್ವತ ಶ್ರೇಣಿಯನ್ನ ಅಮೆರಿಕದ ಸೈನಿಕರು ದಾಟಬೇಕಾಗಿ ಬರುತ್ತೆ. ಅದು ಇರಾನ್ಗೆ ಪ್ರಕೃತಿ ಕೊಟ್ಟಿರುವ ವರ. ಸೊ ಇದನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಜಾಫರ್ ಅಲಿ ಒಂದು ಯೋಜನೆಯನ್ನ ಸಿದ್ಧಪಡಿಸಿದ್ರು. ಆ ಪರ್ವತಗಳ ಬಳಿಯಲ್ಲೇ IRGCಯ ನೆಲೆಗಳನ್ನ, ಡ್ರೋನ್ ಹಾಗೂ ಮಿಸೈಲ್ ಲಾಂಚರ್ಗಳನ್ನ ಸಿದ್ಧಪಡಿಸಿದ್ರು. ದೊಡ್ಡ ಮಟ್ಟದ ಟನಲ್ಗಳಲ್ಲಿ ಸಿದ್ಧ ಆಗಿದ್ವು. ಇದರಿಂದ ಶತ್ರುಗಳು ಒಳಗೆ ಬರೋದಕ್ಕೆ ಪ್ರಯತ್ನ ಪಟ್ರೆ ತಕ್ಷಣ ಅಲ್ಲಿ ದಾಳಿಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅವ್ರದ್ದಾಗಿತ್ತು. ಹೀಗೆ ಮಿಲಿಟರಿಯನ್ನ ಡಿಸೆಂಟ್ರಲೈಸ್ ಮಾಡೋದರ ಮೂಲಕ ಇರಾನ್ ತನ್ನ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳುವ ಕಡೆಗೆ ಮತ್ತು ಶತ್ರುಗಳ ವಿರುದ್ಧ ಸಮರ್ಥವಾಗಿ ಒಂದಷ್ಟು ದಿನಗಳ ಕಾಲ ಕಾಲೂರಿಕೊಂಡು ನಿಲ್ಲೋದಕ್ಕೆ ಸಾಧ್ಯವಾಗುವ ಥರದ ಒಂದು ವ್ಯವಸ್ಥೆಯನ್ನ ಜಾಫರ್ ಅಲಿ ಮಾಡಿಟ್ರು. ಹೀಗಾಗಿನೇ ಇಲ್ಲಿ ಅಮೆರಿಕ ಗ್ರೌಂಡ್ ಅಟ್ಯಾಕ್ಗೆ ಹೆದರ್ತಾ ಇದೆ.
ಇನ್ನು ಹೀಗೆ ಸಾಧ್ಯವಾದಷ್ಟು ದಿನ ಶತ್ರುಗಳನ್ನ ನಿಗ್ರಹಿಸಿ ಇಡೋದಿದೆಯಲ್ಲ, ಇಷ್ಟು ಮಾಡಿದ್ರೂ ಕೂಡ ದೇಶದ ಸಾರ್ವಭೌಮತ್ವವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಒಂದು ಯುದ್ಧವನ್ನ ದೀರ್ಘಕಾಲಕ್ಕೆ ತಗೊಂಡು ಹೋದಾಗ ಅಲ್ಲಿ ಅಂತಾರಾಷ್ಟ್ರೀಯ ಸಮುದಾಯಗಳ ಮಧ್ಯಪ್ರವೇಶ ಆಗುತ್ತೆ, ಬೇರಿನ್ಯಾರೋ ಸಹಾಯಕ್ಕೆ ಬರ್ತಾರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ, ಹೀಗೆ ಎಲ್ಲೋ ಒಂದು ಕಡೆಯಿಂದ ಒಂದು ಸಣ್ಣ ಬೆಳಕು ಬರೋ ಸಾಧ್ಯತೆ ಇರುತ್ತೆ ಮತ್ತು ಯುದ್ಧ ನಿಲ್ಲಿಸೋದಕ್ಕೆ ಯಾರೋ ಮಿತ್ರರು ಒಂದಷ್ಟು ಜನ ಸಹಾಯ ಮಾಡಬಹುದು. ಅದಾಗಬೇಕು ಅಂದ್ರೂ ಒಂದಷ್ಟು ದಿನಗಳ ಕಾಲ ಶತ್ರುಗಳನ್ನ ದೇಶದ ಹೊರಗೆ ನಿಗ್ರಹಿಸಿಡೋದಕ್ಕೆ ಸಾಧ್ಯ ಆಗಬೇಕು. ಅದನ್ನ ಜಾಫರ್ ಈ ಮೊಸಾಯಿಕ್ ಡಾಕ್ಟ್ರೈನ್ ಮೂಲಕ ಇಲ್ಲಿ ಮಾಡಿಟ್ಟಿದ್ದಾರೆ. ಹಾಗಂತ ಇರಾನ್ ಅನ್ನ ಮಣಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ವಾ ಗೆಳೆಯರೆ? ಅಮೆರಿಕ ಮತ್ತು ಇಸ್ರೇಲ್ಗಳ ಶಕ್ತಿ ಇದೆಯಲ್ಲ, ಅದು ಇರಾನ್ಗೆ ಹೋಲಿಕೆ ಮಾಡಿದ್ರೆ ತುಂಬಾ ದೊಡ್ಡ ಶಕ್ತಿ ಅನ್ನಿಸ್ಕೊಳ್ಳುತ್ತೆ. ಅವರ ಬಳಿ ಸಾಕಷ್ಟು ಆಯುಧಗಳಿವೆ, ಅತ್ಯಾಧುನಿಕ ಆಯುಧಗಳಿವೆ ಮತ್ತು ಅತ್ಯಾಧುನಿಕ ಯುದ್ಧ ತಂತ್ರಗಳನ್ನ ಕೂಡ ಅವರು ಬಳಸ್ತಾ ಇದ್ದಾರೆ. ಇಲ್ಲಿ ಇರಾನ್ ತನ್ನ ಮೊಸಾಯಿಕ್ ಡಾಕ್ಟ್ರೈನ್ ಮೂಲಕ ಶತ್ರುಗಳಿಗೆ ಹೆಚ್ಚು ನಷ್ಟವನ್ನುಂಟು ಮಾಡಬಹುದು. ಈ ಯುದ್ಧವನ್ನ ಇನ್ನಷ್ಟು ದಿನಗಳ ಕಾಲ ತಗೊಂಡು ಹೋಗಬಹುದು. ಆದ್ರೆ ಒಂದಿನ ಇವರ ಆಯುಧ ಭಂಡಾರ ಖಾಲಿ ಆದ್ರೆ ಅಲ್ಲೊಂದು ಸಂಧಾನಕ್ಕೆ ಇರಾನ್ ಮುಂದಾಗಬೇಕಾಗತ್ತೆ. ಇನ್ನು ರೆಜಿಮ್ ಅನ್ನ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಅಮೆರಿಕ ಇಸ್ರೇಲ್ಗಳು ಈ ಯುದ್ಧವನ್ನು ಆರಂಭ ಮಾಡಿವೆ. ಅಲ್ಲಿ ಖಮೇನಿಯಲ್ಲಿ ಸಾವಿಗೀಡಾಗಿದ್ದಾರೆ. ಮೊಸ್ತಫಾ ಖಮೇನಿಯ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ. ಸಾಕಷ್ಟು ಬಾರಿ ಯುದ್ಧಗಳಲ್ಲಿ ಆಯುಧಗಳು, ಸೇನಾ ಶಕ್ತಿ, ಪ್ಲಾನಿಂಗ್, ವ್ಯೂಹ ರಚನೆ ಇವೆಲ್ಲವುಗಳ ಜೊತೆಗೆ ಅದೃಷ್ಟದ ಪಾಲು ಒಂದಷ್ಟಿರುತ್ತೆ. ಹೀಗಾಗಿ ಇರಾನ್ ಇನ್ 2-3 ವಾರಗಳ ಒಳಗೆ ಈ ಯುದ್ಧವನ್ನ ಕಳ್ಕೋಬೇಕಾದ ಪರಿಸ್ಥಿತಿ ಕೂಡ ಬರಬಹುದು. ಯಾಕೆಂದ್ರೆ ಇಲ್ಲಿ ಇರಾನ್ ಎಷ್ಟು ತಯಾರಿಗಳನ್ನ ಮಾಡ್ಕೊಂಡಿದೆಯೋ ಅಷ್ಟೇ ತಯಾರಿಗಳನ್ನ ಇಸ್ರೇಲ್ ಕೂಡ ಮಾಡ್ಕೊಂಡಿದೆ. ಅವರ ಇಂಟೆಲಿಜೆನ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಇರಾನ್ನ ಇಂಚಿಂಚು ಮಾಹಿತಿಯನ್ನ ಇಸ್ರೇಲ್ ತನ್ನ ಬಳಿ ಇಟ್ಕೊಂಡಿದೆ. ಸೊ ಅವರಿಗೆ ಬಸ್ಸಸ್ ಪಡೆಗಳೆಲ್ಲಿವೆ ಅನ್ನೋದು ಗೊತ್ತು, IRGC ಎಲ್ಲಿದೆ, ಇರಾನ್ನ ಸೇನೆ ಎಲ್ಲಿದೆ, ಅವರ ಆಯುಧಾಗಾರಗಳೆಲ್ಲಿವೆ, ಅವು ಯಾವ್ಯಾವ ಟನಲ್ಗಳಲ್ಲಿವೆ, ಆ ಟನಲ್ಗಳು ಎಷ್ಟೆಷ್ಟು ಕಿಲೋಮೀಟರ್ ಉದ್ದ ಇವೆ, ಆ ಟನಲ್ಗಳನ್ನು ಯಾರವರಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಅವರ ಏರ್ಕ್ರಾಫ್ಟ್ಗಳು ಯಾವುವು, ಮಿಸೈಲ್ ಯಾವುದು, ಡ್ರೋನ್ಗಳು ಯಾವುವು, ಡ್ರೋನ್ ಲಾಂಚ್ ಮಾಡೋದಕ್ಕೆ ಅವರು ಏನು ಬಳಸ್ತಾ ಇದ್ದಾರೆ, ಅವುಗಳ ಶಕ್ತಿ ಏನು, ಯಾವ ಭಾಗದಲ್ಲಿ ಇರಾನ್ನ ರೆಜಿಮ್ ವಿರುದ್ಧ ಜನ ಇದ್ದಾರೆ, ಒಂದು ವೇಳೆ ಯುದ್ಧ ತೀವ್ರ ಸ್ವರೂಪಕ್ಕೆ ಹೋದ್ರೆ ಎಲ್ಲೆಲ್ಲಿ ತನಗೆ ಬೆಂಬಲ ಸಿಗುತ್ತೆ ಅನ್ನೋ ಪ್ರತಿಯೊಂದನ್ನು ಕೂಡ ಇಸ್ರೇಲ್ ಮೊದಲೇ ಸಿದ್ಧ ಮಾಡಿಟ್ಕೊಂಡಿದೆ. ಅದರಂತೆ ಇಸ್ರೇಲ್ ದಾಳಿಗಳನ್ನ ಸಂಘಟಿಸ್ತಾ ಹೋಗ್ತಾ ಇದೆ. ಮೊದಲು ತೆಹರಾನ್, ಆ ಬಳಿಕ ಅದರ ಪಕ್ಕದಲ್ಲಿನ ಕೋಮ್, ಇಸ್ಫಹಾನ್, ಬಂದರ್ ಅಬ್ಬಾಸ್, ಹೀಗೆ ಇರಾನ್ನ ಪ್ರಮುಖ ನಗರಗಳ ಮೇಲೆ ದಾಳಿಗಳನ್ನು ಮಾಡಲಾಯಿತು. ಅಲ್ಲಿದ್ದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾಶ ಮಾಡಲಾಯಿತು. ಇದರ ಜೊತೆ ಇರಾನ್ ಅಂಡರ್ ಗ್ರೌಂಡ್ ನಲ್ಲಿ ಆಯುಧಾಗಾರಗಳನ್ನ, ಫ್ಯಾಕ್ಟರಿಗಳನ್ನ, ಸಂಗ್ರಹಾಗಾರಗಳನ್ನ ಮಾಡಿದೆ ಅಲ್ವಾ. ಟನಲ್ ಒಳಗಿನ ಮಿಸೈಲ್ ಸಿಟಿಗಳು, ಆ ಎಲ್ಲ ಆಯುಧಾಗಾರಗಳ ಬಾಗಿಲಿಗೆ ಬಾಂಬುಗಳನ್ನ ಹಾಕೋದ್ರ ಮೂಲಕ ಅಲ್ಲಿರೋ ಆಯುಧಗಳನ್ನ ಹೊರಗೆ ತೆಗೆಯೋದಿಕ್ಕೆ ಸಾಧ್ಯವಾಗದ ಹಾಗೆ ಮಾಡುವ ಕೆಲಸವನ್ನು ಕೂಡ ಇಲ್ಲಿ ಮಿತ್ರ ಪಡೆಗಳು ಮಾಡಿವೆ. ಹಾಗೆ ಇರಾನ್ನ ಗಡಿಯಲ್ಲಿನ ಕುರ್ದು ಜನಾಂಗಕ್ಕೆ ಸ್ವತಂತ್ರ ದೇಶದ ಆಸೆಯನ್ನು ತೋರಿಸಲಾಗ್ತಾ ಇದೆ. ಹಾಗೆ ಅಜೇರಿ ಜನಾಂಗ ಹೆಚ್ಚಿರುವ ತಬ್ರೇಜ್ನ ಬಗ್ಗೆ ಅಜರ್ಬೈಜಾನ್ಗೆ ಆಸೆ ಹುಟ್ಟಿಸಲಾಗಿದೆ. ತಬ್ರೇಜ್ ಮೇಲೆ ದಾಳಿ ಮಾಡೋದ್ರ ಮೂಲಕ ಅಜೇರಿ ಜನರನ್ನ ಇರಾನ್ ವಿರುದ್ಧ ಎತ್ತಿ ಕಟ್ಟುವ ಸಾಧ್ಯತೆ ಕೂಡ ಇದೆ. ಹೀಗೆ ಇರಾನ್ನ ಹೊರಗೆ ಮತ್ತು ಒಳಗೆ ಕೂಡ ಸಾಕಷ್ಟು ತಂತ್ರಗಳನ್ನ ಇಸ್ರೇಲ್ ಮತ್ತು ಅಮೆರಿಕಗಳು ಮಾಡ್ತಾ ಇವೆ. ಇನ್ನು ಇರಾನ್ ಇರಾಕ್ ಅಲ್ಲ ಅನ್ನೋದು ಅಮೆರಿಕ ಹಾಗೂ ಇಸ್ರೇಲಿಗಳಿಗೂ ಗೊತ್ತಿದೆ. ಹೀಗಾಗಿನೇ ಅವರು ಗ್ರೌಂಡ್ ಅಟ್ಯಾಕ್ಗೆ ಸದ್ಯಕ್ಕೆ ಇಳಿತಾ ಇಲ್ಲ. ಇಲ್ಲಿ ಏನಿದ್ರು ಗ್ರೌಂಡ್ ಅಟ್ಯಾಕ್ ಮಾಡಬೇಕಾಗಿ ಬಂದ್ರೆ ಅಜೇರಿಗಳು ಕುರ್ದರ ಮೂಲಕ ಮಾಡಿಸ್ತಾರೆ ಹೊರತು ಅಮೆರಿಕ ಹಾಗೂ ಇಸ್ರೇಲ್ಗಳು ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇಲ್ಲಿ ಏನಿದ್ರು ಏರ್ ಸ್ಟ್ರೈಕ್ ಅಷ್ಟೇ ನಡೆಯುತ್ತೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ನಾಶ ಆಗಿದೆ. ಇಸ್ರೇಲ್ ಹಾಗೂ ಅಮೆರಿಕದ ಯುದ್ಧ ವಿಮಾನಗಳು, ಬಾಂಬರ್ಗಳು ದೊಡ್ಡ ಪ್ರಮಾಣದ ದಾಳಿಗಳನ್ನ ಇರಾನ್ನಲ್ಲಿ ಮಾಡ್ತಾ ಇವೆ. ಅವರು ಇರಾನ್ನ ಆರ್ಥಿಕ ಮೂಲಗಳನ್ನು ಹೊಡಿತಾರೆ. ಇರಾನ್ಗೆ ಆಹಾರ, ನೀರು ಸಿಗದ ಹಾಗೆ ನೋಡ್ಕೋತಾರೆ. ಮುಂದಿನ ದಿನಗಳಲ್ಲಿ ತೈಲವೂ ಸಿಗದಂತೆ ಮಾಡೋದಾಗಿ ಅಮೆರಿಕ ಹೇಳಿದೆ. ಸೊ ಹೇಗೆ ಇರಾನ್ ಸ್ಟ್ರಾಟಜಿಯನ್ನು ಬಳಸಿ ಸೋಲಿಂದ ದೂರ ಆಗಬೇಕು ಅಂತ ಅಂದುಕೊಳ್ಳುತ್ತೋ ಅದೇ ಥರ ಇಸ್ರೇಲ್ ಮತ್ತು ಅಮೆರಿಕಗಳು ತಮ್ಮದೇ ಯುದ್ಧ ತಂತ್ರವನ್ನು ಬಳಸಿ ಇರಾನ್ನ ಮಣಿಸೋದರ ಕಡೆಗೆ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇವೆ. ಇಲ್ಲಿ ಇರಾನ್ನಲ್ಲಿ 31 ಪ್ರಾವಿನ್ಸ್ ಇವೆ. ಅಲ್ಲೆಲ್ಲ IRGCಯ ನೆಲೆಗಳಿವೆ ಮತ್ತು ಅವುಗಳ ಕುರಿತಾದ ಮಾಹಿತಿ ಕೂಡ ಇಸ್ರೇಲ್ಗಿದೆ. ಸೊ ಅವರು ಆ ನೆಲೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಅದರ ಜೊತೆ ಬಸಿಸ್ ಪಡೆಗಳ ಚೆಕ್ ಪೋಸ್ಟ್ಗಳ ಮೇಲೆ ಕೂಡ ದಾಳಿಗಳಾಗ್ತಾ ಇವೆ. ಈ ಮೂಲಕ ಇರಾನ್ನ ಒಳಗೆ ಪ್ರತಿರೋಧ ಶುರುವಾದರೆ ಅದನ್ನು ತಡೆಯೋದಕ್ಕೆ ಯಾರೂ ಇಲ್ಲದಂತೆ ಒಂದು ಕ್ಲೀನ್ ಪ್ಯಾಸೇಜ್ ಅನ್ನು ಪ್ರತಿಭಟನಾಕಾರರಿಗೆ ಮಾಡಿಕೊಡುವ ಕೆಲಸವನ್ನು ಕೂಡ ಇಸ್ರೇಲ್ ಮಾಡ್ತಾ ಇದೆ. ಸೊ ಜಾಫರ್ ಅನ್ನೋ ನಾಯಕ ಮಾಡಿದ್ದ ತಂತ್ರ ಇರಾನ್ನ ರೆಜಿಮ್ ಅನ್ನ ಉಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಗಳಿಗೆ
ದೊಡ್ಡ ಮಟ್ಟದ ಪೆಟ್ಟು ಕೊಡೋದಕ್ಕೆ ಮತ್ತು ಆ ದೈತ್ಯ ಶಕ್ತಿಗಳ ವಿರುದ್ಧ ಇರಾನ್ ಒಂದಷ್ಟು ದಿನಗಳವರೆಗಾದರೂ ಕಾಲೂರಿಕೊಂಡು ನಿಲ್ಲೋದಕ್ಕೆ ಸಾಧ್ಯವಾಗೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಜಾಫರ್ ಅಲ್ಲಿ ಮಾಡಿಟ್ಟಿದ್ದಾರೆ. ಹೀಗಾಗಿ ಇರಾನ್ನ ಕಣ್ಣಿಗೆ ಆತ ಯಾವತ್ತೂ ನಾಯಕನೇ. ಇದು ಗೆಳೆಯರೆ ಇರಾನ್ ಅಳವಡಿಸಿಕೊಂಡಿರುವ ಮೊಸೈಕ್ ಡಿಫೆನ್ಸ್ ಡಾಕ್ಟ್ರಿನ್ ಹಾಗೂ ಅದನ್ನ ಬ್ರೇಕ್ ಮಾಡೋದಕ್ಕೆ ಇಸ್ರೇಲ್ ಅನುಸರಿಸ್ತಾ ಇರೋ ಮಾರ್ಗದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.